ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ಅನ್ಬಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಇನ್ನೊಂದು ಹೊಸ ಫೋನ್ ಜೊತೆ ನಿಮ್ಮೊಂದಿಗೆ ಬಂದಿದ್ದೇನೆ. ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Flip 4 ಫೋನ್. ನಿಮ್ಗೆ ಗೊತ್ತೇ ಇದೆ, ಸ್ಯಾಮ್ಸಂಗ್ ಫೋಲ್ಡ್ 4 ಮತ್ತು Z Flip 4 ಎರಡೂ ಕೂಡ ಒಟ್ಟಿಗೆ ರಿಲೀಸ್ ಆದಂತಹದ್ದು. ಇವಾಗ ನಮ್ಮ ಮುಂದೆ ಇರುವಂತಹದ್ದು ಗ್ಯಾಲಕ್ಸಿ Z Flip 4. ಈ ಹೊಸ ಫೋನು ಹೇಗಿದೆ ಅಂತ ಈಗ ನಾವು ಅನ್ಬಾಕ್ಸ್ ಮುಖಾಂತರ ನೋಡೋಣ. ನಮಗೆ ಈ ಅನ್ಬಾಕ್ಸ್ನಲ್ಲಿ ಕಾಣ್ತಾ ಇರುವಂಥ ಫೋನು ಒಂದು 8GB ರ್ಯಾಮ್ ಮತ್ತು 128GB ಇಂಟರ್ನಲ್ ಮೆಮೊರಿ ಇರುವಂಥ ಒಂದು ಫೋನ್ ಇದು. ಈ ಫೋನ್ನ ನಾನು ಈಗ ಮುಚ್ಚಳವನ್ನು ತೆಗೆದಾಗ ಈಗ ನಿಮಗೆ ಕಾಣ್ತಾ ಇದೆ ಒಂದು ತೆಳು ನೀಲಿ ಬಣ್ಣದ ಒಂದು ಫೋನು. ಇದರ ಜೊತೆಗೆ ಇದರ ಬಾಕ್ಸ್ನ ಒಳಗಡೆ ನಮಗೆ ಏನು ಸಿಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಟೈಪ್ ಸಿ ಕೇಬಲ್ ಇರುವಂತಹದ್ದು. ಈ ಟೈಪ್ ಸಿ ಕೇಬಲ್ ಜೊತೆಗೆ ಚಾರ್ಜರ್ನ ಕೊಟ್ಟಿಲ್ಲ. ಸ್ಯಾಮ್ಸಂಗ್ ಫೋನ್ಗಳಲ್ಲಿ ಈಗ ಚಾರ್ಜರ್ನ ಕೊಡ್ತಾ ಇಲ್ಲ, ನಿಮಗೆ ಗೊತ್ತೇ ಇದೆ. ಜೊತೆಗೆ ಇದರಲ್ಲಿ ಕೆಲವು ವಾರಂಟಿ ಕಾರ್ಡ್ ಮತ್ತು ಯೂಸರ್ ಗೈಡನ್ನು ಕೊಡಲಾಗಿದೆ. ಅದರ ನಂತರ ನಾವು ನೋಡಿದಾಗ ಈಗ ಫೋನ್ನಲ್ಲಿ ಒಂದು ಬಾಕ್ಸ್ನೊಳಗಡೆ ಇನ್ಯಾವುದೇ ರೀತಿಯ ಇನ್ನೇನು ಇಲ್ಲ, ಮತ್ತು ಇಯರ್ಫೋನ್ ಆಗಲಿ ಇದ್ಯಾವುದೂ ಇಲ್ಲ. ಈಗ ಫೋನನ್ನು ನೋಡ್ತಾ ಇದ್ದರೆ, ಈಗ ಫೋನನ್ನು ಬಾಕ್ಸಿಂದ ನಾವು ಓಪನ್ ಮಾಡಿದಾಗ ನಮಗೆ ಕಾಣ್ತಾ ಇದೆ ಒಂದು ತುಂಬ ಸ್ಲೀಕ್ ಆದಂಥ ಒಂದು ತೆಳುವಾದಂಥ ಫೋನ್ನ ನಾವು ನೋಡ್ತಾ ಇದ್ದೇವೆ. ರ್ಯಾಪರ್ ತೆಗೆದ ಬಳಿಕ ಈಗ ನಾನು ಫೋನ್ನ ನೋಡ್ತಾ ಇದ್ದೀರಿ. ಇದು ಫ್ಲಿಪ್ ಫೋನ್. ಇದರ ಇದನ್ನು ಮಡಚಿದಾಗ ಈ ರೀತಿ ಮೇಲ್ಗಡೆ ಮಡಚಿದ ನಂತರ ಒಂದು ಸಣ್ಣದಾದ ಡಿಸ್ಪ್ಲೇ ಕೂಡ ಇದೆ. ಮೇಲ್ಭಾಗದಲ್ಲಿ 2 ಕ್ಯಾಮ್ರಾವನ್ನು ಲೆನ್ಸನ್ನು ಕೊಡಲಾಗಿದೆ. ಮತ್ತು ಮೊದಲೇ ಹೇಳದಂತೆ ತುಂಬ ತೆಳುವಾದಂಥ ಒಂದು ಫೋನ್ ಇದು ಎಷ್ಟಂದರೆ 6.9 mm ಥಿಕ್ನೆಸ್ ಇದೆ ಮತ್ತು 187 ಗ್ರಾಮ್ ತೂಕ ಇದೆ ಈ ಫೋನು. ಮೊದಲೇ ತಿಳಿಸ್ದಂಗೆ ಇದು ನನ್ನ ಬಳಿ ಇರುವಂಥದ್ದು 8GB ರ್ಯಾಮ್ ಮತ್ತು 128GB ಇನ್ಬಿಲ್ಟ್ ಮೆಮೊರಿ ಇರುವಂಥ ಫೋನು. ಕೈಯಲ್ಲಿ ಹಿಡಿದಾಗ ತುಂಬ ಹಗುರವಾಗಿದೆ ಫೋನ್ ಇದು. ನಿಮಗೆ ಮೊದಲೇ ತಿಳಿಸಿದೆ 187 ಗ್ರಾಮ್ ತೂಕ ಇದೆ ಈ ಫೋನು. ಮತ್ತು ತುಂಬ ಸ್ಲಿಮ್ ಆದಂಥ ಒಂದು ವಿನ್ಯಾಸ. ಕವರ್ ಹಾಕೊಳ್ಳದೆ ಹೋದರೆ ಇದನ್ನು ಯೂಸ್ ಮಾಡೋದು, ಹಿಡ್ಕೊಳ್ಳೋದು ತುಂಬ ಸೂಕ್ಷ್ಮ, ಕೈಯಿಂದ ಜಾರುತ್ತೇನೋ ಅನ್ನೋ ರೀತಿ ಇದೆ. ಅಷ್ಟು ಸ್ಲಿಮ್ ಆಗಿದೆ ಫೋನ್ ಇದು. ಇದರಲ್ಲಿ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 8+ ಜನರೇಷನ್ 1 ಈ ಒಂದು ಹೊಸ ಲೇಟೆಸ್ಟ್ ಪ್ರೊಸೆಸರ್ ಇದೆ. ಈ ಪ್ರೊಸೆಸರ್ಗೆ ಒಂದು ಸ್ಯಾಮ್ಸಂಗ್ನ One UI ಮತ್ತು ಆಂಡ್ರಾಯ್ಡ್ 12 ಒಂದು ಕಾರ್ಯಾಚರಣಾ ವ್ಯವಸ್ಥೆಯನ್ನು ಹೊಂದಿಸಲಾಗಿದೆ. ಮತ್ತು ಫುಲ್ HD+ ಒಂದು AMOLED ಡಿಸ್ಪ್ಲೇ ಇದೆ. ಗೊತ್ತೇ ಇದೆ ನಿಮಗೆ, ಸ್ಯಾಮ್ಸಂಗ್ನ AMOLED ಡಿಸ್ಪ್ಲೇ ತುಂಬ ಕ್ರಿಸ್ಪಾಗಿರುತ್ತೆ ಮತ್ತು ತುಂಬ ವರ್ಣರಂಜಿತವಾಗಿರುತ್ತೆ. ಹಾಗೆ ಈ ಫೋನಲ್ಲೂ ಕೂಡ ಪರದೆ ಅಷ್ಟೇ ವರ್ಣರಂಜಿತವಾಗಿ ಕಾಣ್ತಾ ಇದೆ. ಮತ್ತು ಈ ಫೋನ್ನಲ್ಲಿ ಇರುವಂಥದ್ದು 3700 mAh ಲಿಥಿಯಂ ಅಯಾನ್ ಬ್ಯಾಟ್ರಿಯನ್ನು ಈ ಫೋನು ಒಳಗೊಂಡಿದೆ. ಮತ್ತು ನೋಡ್ತಾ ಇದ್ದೀರಿ, ಇದು ಫ್ಲಿಪ್ ಫೋನು. ಮತ್ತು ಇಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ, ಈ 2 ಕ್ಯಾಮ್ರಾಗಳ ಒಂದು ಲೆನ್ಸ್ ಇದೆ. ಇಲ್ಲಿ ನಿಮಗೆ ಒಂದು ನೋಟಿಫಿಕೇಷನ್ ಕೂಡ ಬರುತ್ತೆ, ಸಮಯ ಅಥವಾ ನಿಮಗೆ ಬಂದಿರುವಂಥ ಹೊಸ ಫೋನ್ನ ಮಿಸ್ ಕಾಲು ಇವೆಲ್ಲವೂ ಕೂಡ ಅದು ಶೋ ಮಾಡುತ್ತೆ. ಒಂದು ಫ್ಲಿಪ್ ಮಾಡುವಂಥದ್ದು ಈ ಫೋನ್ನ ವಿಶೇಷ. ನನಗೆ ಹೊಸ ರೀತಿಯ ಫೋನ್ ಬೇಕು ಅನ್ನುವಂಥವ್ರಿಗೆ ಈ ಫೋನು. ಇದರ ದರ ಈಗ ಇಲ್ಲಿರುವಂಥದ್ದು 8GB ರ್ಯಾಮ್ ಮತ್ತು 128GB ಇನ್ಬಿಲ್ಟ್ ಮೆಮೊರಿ ಇರುವುದು. ಇದಕ್ಕೆ ಇವಾಗ ಸ್ಯಾಮ್ಸಂಗ್ನಲ್ಲಿ ದರ ಎಷ್ಟಿದೆ ಅಂತ ಹೇಳಿದ್ರೆ 81,000 ರೂಪಾಯಿ ದರ ಇದೆ. ಅಂದರೆ ಇದು ಒಂದು ಆರಂಭಿಕ ದರ್ಜೆಯ ಮತ್ತು ಬಜೆಟ್ ಫೋನ್ ಬಯಸುವಂಥವ್ರಿಗೆ ಅಥವಾ ಮಧ್ಯಮ ವರ್ಗದ ಒಂದು ದರದಲ್ಲಿ ಕೊಳ್ಳಬೇಕು ಅನ್ನೋರಿಗೆ ಈ ಫೋನಲ್ಲ. ಇದೇನಿದ್ರೂ ಒಂದು ದುಬಾರಿ ಬೆಲೆಯ ಫೋನ್ನ ಹೊಂದಿರಬೇಕು ಅಂತ ಇಷ್ಟಪಡುವಂಥವ್ರಿಗೆ ಒಂದು ಸೂಕ್ತವಾದಂಥ ಒಂದು ಫೋನ್ ಇದು. ಈ ಫೋನ್ನ ಇನ್ನಷ್ಟು ವಿವರಗಳು ಮತ್ತು ಇದರ ಒಂದು ರಿವ್ಯೂನ ನಂತರ ನೋಡೋಣ. ಇವಾಗ ಅನ್ಬಾಕ್ಸ್ಗಷ್ಟೇ ಈ ಒಂದು ವಿಡಿಯೋ ಸೀಮಿತ ಆಗಿದೆ. ನಮಸ್ಕಾರ.